ಸವೆದ ದಾರಿಯಲ್ಲಿ ಚುಚ್ಚಿದ ನೆನಪುಗಳ ಸೂಜಿ ಹಿಡಿದು ಬಂಧನವ ಬಿಡಿಸುವ, ಬಾಂಧವ್ಯ ಬೆಸೆಯುವ, ನೂಲಿನ ಚಿತ್ತಾರ ಬಿಡಿಸುವ, ಕೌದಿ ಹೊಲಿಯುವ ವಿಶಿಷ್ಟವಾದ ಕಾರ್ಯಕ್ರಮ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆಯಿತು. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಈ ಮಹಿಳೆಯರೆಲ್ಲ ಯಾಕೆ ಕೌದಿಯನ್ನ ಹೊಲಿತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಹಬಾಳ್ವೆ, ಸಮಾನ ಗೌರವ, ಕೂಡಿಕಟ್ಟುವ ನ್ಯಾಯದ ಜಗವ ಎನ್ನುವ ಧ್ಯೇಯದಲ್ಲಿ ಮಾರ್ಚ್ 7 ಮತ್ತು 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸುವ ಸಲುವಾಗಿ ಈ ಕೌದಿ ಹೊಲಿಯುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಜನಪರ ಮಹಿಳಾಪರ ಸಂಘಟನೆಗಳ ಒಂದು ದೊಡ್ಡ ಜಾಲವಾಗಿದೆ. ಕಳೆದ 12 ವರ್ಷದಿಂದ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಜಾಥಾ, ಸಮಾವೇಶಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸುವುದರೊಂದಿಗೆ ಜನಪರ ಹೋರಾಟಗಳಲ್ಲಿ ಸಹಭಾಗಿತ್ವ ನೀಡುತ್ತಾ ಬಂದಿದೆ. ಕರ್ನಾಟಕದಾದ್ಯಂತ ಮಹಿಳಾ ಚಳುವಳಿ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರದ ಪರಿಣಿತರು, ರಂಗಭೂಮಿ, ಜನಪರ ಹೋರಾಟಗಳಲ್ಲಿ ಸಕ್ರಿಯವಾಗಿರುವ ಅನೇಕ ಸಂಘಟನೆಗಳು ಈ ಒಕ್ಕೂಟದೊಂದಿಗೆ ಸಹಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳಿಗೆ ಹೊರಗಿನಿಂದ ಕೊಂಡು ತರುವ ಉಡುಗೊರೆಯ ಬದಲಾಗಿ ಎಲ್ಲ ಮಹಿಳೆಯರು ಒಂದೆಡೆ ಸೇರಿ ತಮ್ಮ ಕೈಯಿಂದ ತಮ್ಮ ಭಾವನೆಗಳನ್ನ ನೇಯ್ದ ಕೌದಿಯನ್ನ ಉಡುಗೊರೆಯಾಗಿ ನೀಡುವ ನಿರ್ಧಾರವನ್ನ ಈ ಒಕ್ಕೂಟ ತೆಗೆದುಕೊಂಡಿರೋದು ಬಹಳ ವಿಶಿಷ್ಟ. ಬರೀ ಕೌದಿಯನ್ನ ಹೊಲಿಯೋದಷ್ಟೇ ಇವರ ಉದ್ದೇಶ ಆಗಿರ್ಲಿಲ್ಲ. ಹೆಣ್ಣು ಮಕ್ಕಳಿಗಿರುವ ಸಂಕಟಗಳೇನು, ಅವರು ಎದುರಿಸುತ್ತಿರುವ ಸವಾಲುಗಳೇನು, ಜೊತೆಗೆ ಕಂಡುಕೊಂಡ ಹೊಸ ದಾರಿಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಚಂದದ ಕವಿತೆಯನ್ನ ಹಂಚಿಕೊಂಡ್ರು, ಹಾಗೇನೆ ಕಥೆಯನ್ನ ಕೂಡ ಪ್ರಸ್ತುತ ಮಾಡ್ತಾ ಇದ್ರು. ಮಾತುಕತೆಗಳ ನಡುವೆ ಇವೆಲ್ಲ ಸುಳಿದು ಕೌದಿಗೆ ಒಂದು ಹೊಸ ಅರ್ಥವೇ ಅಲ್ಲಿ ಮೂಡಿತು. ನಮಸ್ಕಾರ ಎಲ್ರಿಗೂ. ಇವತ್ತು ನಾವೆಲ್ಲ ಬೇರೆ ಬೇರೆ ಸಂಸ್ಥೆ, ಸಂಘಟನೆಗಳು ಮತ್ತೆ ಆಸಕ್ತಿ ಇರುವಂತ ಎಲ್ರೂ ಸೇರಿ ಕೌದಿ ಹೊಲಿಯಕ್ಕೆ ಬೇರೆ ಬೇರೆ ಕಸೂತಿಗಳನ್ನ ಹಾಕ್ತಾ ಇದೀವಿ. ಸೊ ಮುಖ್ಯವಾಗಿ ಈ ಕೌದಿ ಹೊಲಿಗೆ ಅನ್ನೋದು ನಮ್ಮೆಲ್ಲರ ಮಧ್ಯೆ ಒಂದು ಸಹೋದರತ್ವನ್ನ, ಒಂದು ಪ್ರೀತಿಯನ್ನ, ಒಂದು ಬೆಸುಗೆಯನ್ನ ಬೆಸೆದು ಒಟ್ಟಾಗಿ ಕಲೆಕ್ಟಿವ್ ಆಗಿ ಒಟ್ಟಿಗೆ ಒಂದು ಪಯಣವನ್ನ ದೌರ್ಜನ್ಯ ಮುಕ್ತ ಸಮಾಜ ಕಟ್ಟೋಕೆ. ಸೊ ಇದನ್ನು ಕೂಡ ಒಂದು ಭಾಗವಾಗಿ ನಾವು ಈ ನಮ್ಮ ಒಳಗಡೆ ಗಟ್ಟಿತನ ಮಾಡ್ಕೊಳಕ್ಕೆ ಹೊರಟಿದೀವಿ. ಜೊತೆಗೆ ಈ ಮಾರ್ಚ್ 8ಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ಸಮಾವೇಶದ ಭಾಗವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸೊ ಇದನ್ನು ಕೂಡ ಈ ಒಟ್ಟು ಸಮಾವೇಶದ ಪ್ರಕ್ರಿಯೆಗಳಲ್ಲಿ ಇದು ಒಂದು ಅರಿವಿನ ಪಯಣ ಹೇಗೋ, ಸೊ ಇದನ್ನು ಕೂಡ. ಸೊ ಮಾರ್ಚ್ 7ಕ್ಕೆ ವಿಚಾರ ಸಂಕಿರಣ ಇದೆ. ಮಾರ್ಚ್ 8ಕ್ಕೆ ದೊಡ್ಡ ಸಮಾವೇಶ ಇದೆ. 5,000 ಜನ ಸೇರ್ಬೇಕು ಅಂತ ಅನ್ಕೊಂಡಿದೀವಿ. ಮಾರ್ಚ್ 7ಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮಾರ್ಚ್ 8ಕ್ಕೆ ಜಕಿಯಾ ಸೋಮನ್ ಅಂತ ಬರ್ತಾ ಇದ್ದಾರೆ. ಕಿಶನ್ ಪಟ್ನಾಯಕ್ ಅವ್ರ ಮಿಸಸ್ ಅವರು ಬರ್ತಾ ಇದ್ದಾರೆ. ಸೊ ನೀವೆಲ್ರೂ ಕೂಡ ಈ ನಮ್ಮ ಪ್ರಯತ್ನಕ್ಕೆ ಜೊತೆ ಆಗ್ಬೇಕು. ಬನ್ನಿ, ಎಲ್ರೂ ಒಟ್ಟಿಗೆ ಈ ಸಹೋದರತ್ವನ ಸಂಭ್ರಮಿಸೋಣ. ಸಹೋದರರು ಕೂಡ ನಮ್ಮ ಜೊತೆ ಆಗ್ತಾ ಇದಾರೆ ನೋಡಿ, ಎಲ್ರು ಕೂಡ ಸೇರಿ ಇಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ರು ಕೈ ಜೋಡಿಸೋಣ ಬನ್ನಿ.